ನಮಸ್ತೆ ರೀ ಎಲ್ಲರಿಗೂ ವೆಲ್ಕಮ್ ಟು ಚೇತೂಸ್ ಕಿಚನ್. ಇವತ್ತು ಪನ್ನೀರ್ ಪಲಾವ್ ಅಥವಾ ಪನ್ನೀರ್ ರೈಸ್ ಯಾವ ಥರ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ. ಇದು 200 ಗ್ರಾಮಷ್ಟು ಪನ್ನೀರ್ ಕ್ಯೂಬ್ ಐತ್ರಿ. ಇದನ್ನು ನಾನು ಅರ್ಧದಷ್ಟು ತೆಗೆದಿಟ್ಕೊತೀನಿ ರೀ. ಇದು ಇಷ್ಟು ಹಾಕಿದ್ರೆ ನಮಗೆ ಭಾಳ ಆಗ್ತೈತ್ರಿ. ನಾನು ಬರೀ 1 ಗ್ಲಾಸಷ್ಟು ಅಷ್ಟೇ ರೈಸ್ ಮಾಡ್ತಾ ಇರೋದು. ಸೊ ನೀವು ಕೂಡ ಅರ್ಧ ಮಾಡಿ ಇನ್ನು ಅರ್ಧ ಬೇಕಿದ್ರೆ ತೆಗೆದಿಟ್ಕೊಳ್ರಿ. ಮಾರನೇ ದಿನ ಪನ್ನೀರಲ್ಲಿ ಬೇರೆ ಏನಾದರೂ ಮಾಡ್ಕೊಳ್ಬೋದು ಅಂತ ಹೇಳ್ತೀನಿ ರೀ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡಿನಿ ರೀ. ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ಕೊತೀನಿ ರೀ. ಇವಾಗ ಪನ್ನೀರ್ ಕ್ಯೂಬ್ನೆಲ್ಲ ಇದ್ರೊಳಗಡೆ ಹಾಕ್ತೀನಿ. ಇದರೊಳಗಡೆ ಹಾಕಿ ಇದಕ್ಕೆ ಖಾರ ಅಥವಾ ಉಪ್ಪು ಮಸಾಲ ಎಲ್ಲ ಏನು ಸೇರಿಸ್ಕೊಳಲ್ಲ. ಉಪ್ಪು ಮಾತ್ರ ಹಾಕ್ತೀನಿ ಇದ್ರ ಮೇಲೆ. ನಾನು ಬೇರೆ ಏನೂ ಹಾಕ್ಕೊಳೋದಿಲ್ಲ. ಉಪ್ಪು ಹಾಕಿದೆ. ಇವಾಗ ಇದನ್ನೇ ಹಂಗೆ ಫ್ರೈ ಮಾಡ್ಕೊತೀನಿ. ಚಿಲ್ಲಿ ಪೌಡ್ರ್ ಅಥವಾ ಮಸಾಲೆ ಎಲ್ಲ ಹಾಕೋದ್ರಿಂದ ಬೇಗ ಸೀದು ಹೋಗ್ಬಿಡತ್ತದು. ಸೊ ಹಂಗಾಗಿ ನಾನು ಏನೂ ಹಾಕ್ಕೊಂಡಿಲ್ಲ. ಇವಾಗ ತೆಕ್ಕೊತೀನಿ ರೀ ಒಂದು ಪ್ಲೇಟಿಗೆ. ನಾನು ಇದೆಲ್ಲ ತೆಕ್ಕೊಂಡು ಈ ಪಾತ್ರೆ ಕೆಳಗಡೆ ಇಟ್ಟು ಇದೇ ಸ್ಟವ್ ಮೇಲೆ ಕುಕ್ಕರ್ ಇಡ್ತೀನಿ. ನಾನು ಇವಾಗ ಕುಕ್ಕರ್ಗೆ ಆಯಿಲ್ ಹಾಕ್ತೀನಿ. ನಿಮಗೆ ಯಾವ್ದು ಅಡುಗೆ ಬೇಕು, ಯಾವ ಥರ ವೆರೈಟಿ ಬೇಕು ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ. ನಾನು ಡೆಫಿನೆಟಾಗಿ ನಿಮಗೆ ಮಾಡಿ ತೋರಿಸ್ತೀನಿ. ಈಗ ಇದಕ್ಕೆ 1 ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊತೀನಿ. ಒಂದು ಪಲಾವ್ ಎಲೆ, ಸ್ವಲ್ಪ ಜೀರಿಗೆ, ಚಕ್ಕೆ, ಒಂದು 4 ಕರಿಕಾಳು, 4 ಲವಂಗ, 1 ಏಲಕ್ಕಿ. ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಅದು ವಾಸನೆ ಬರಬೇಕು ಆ ಥರ. ಇವಾಗ ನಾನು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ರೀ. ಅದನ್ನ ಇವಾಗ ಹಾಕ್ತಾ ಇದ್ದೀನಿ ರೀ. ಇದಕ್ಕೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ ರೀ. ಸಾಲ್ಟ್ ಹಾಕೋದ್ರಿಂದ ಈರುಳ್ಳಿ ಎಲ್ಲ ಸಾಫ್ಟ್ ಆಗ್ತದೆ, ಜಲ್ದಿ ಬೇಯ್ತೈತೆ ಅಂತ ಹೇಳಿ ಹಾಕ್ಕೊತೀನಿ ರೀ. ಇವಾಗ ಟೊಮೆಟೊನೂ ಹಾಕ್ಕೊತೀನಿ ರೀ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ ರೀ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಾಗೆ ಟೊಮೆಟೊ. ನಮ್ಮ ಚಾನಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡ್ರಿ. ನೀವು ಯಾವ ಥರ ಅಡುಗೆ ಬೇಕು ಅಂತ ನನ್ನ ಕಮೆಂಟಲ್ಲಿ ತಿಳಿಸ್ತಿರಲ್ಲ, ನಾನು ಡೆಫಿನೆಟಾಗಿ ಮಾಡಿ ತೋರಿಸ್ತೀನಿ. ಇದನ್ನು ಸ್ವಲ್ಪ ಕ್ಲೋಸ್ ಮಾಡಿ ಈ ಥರ ಬಿಡಿ. ಏನಕ್ಕಂದರೆ ಅದು ಹವೆ ಒಳಗೆಲ್ಲ ಟೊಮೆಟೊ ಮತ್ತು ಈರುಳ್ಳಿ ಅದೆಲ್ಲ ಬೇಯತ್ರಿ ಸರಿಯಾಗಿ. ಅದು ಸಾಫ್ಟ್ ಆಗತ್ತೆ ಅದೆಲ್ಲ ಪೂರ್ತಿಯಾಗಿ. ಸೊ ಅದಕ್ಕಾಗಿ ನಾನು ಆ ಥರ ಮಾಡ್ತೀನಿ. ಇವಾಗೆಲ್ಲ ಪೂರ್ತಿ ಸಾಫ್ಟ್ ಆಗಿದೆ ನೋಡ್ರಿ ಯಾವ ಥರ. ಇವಾಗ ಇದು ಸಾಫ್ಟ್ ಆಗಿದೆ. ಇದಕ್ಕೆ ಅರಿಶಿನ ಪುಡಿ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ, ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡ್ರ್ ಹಾಕೊಳ್ರಿ. ಮತ್ತು ನಿಮಗೆ ಅವಶ್ಯಕತೆಗಿದ್ದಷ್ಟು ಉಪ್ಪು ಹಾಕೊಳ್ರಿ. ಸುಧಾಮೂರ್ತಿಯವರು ಒಂದು ಒಳ್ಳೆ ಮಾತು ಹೇಳ್ತಾರೆ ರೀ. ಏನಂತಂದರೆ, ಎಲ್ಲರೂ ಸಾಧನೆ ಮಾಡಬೇಕಂತ ಏನಿಲ್ಲ, ನಾವು ಸರಳತೆಯಿಂದ ಬದುಕಿ 4 ಜನಕ್ಕೆ ಒಳ್ಳೇದು ಮಾಡಿದರೆ ಅದೇ ಒಂದು ದೊಡ್ಡ ಸಾಧನೆ ಅಂತ ಸುಧಾಮೂರ್ತಿಯವ್ರು ಹೇಳ್ತಾರೆ ರೀ. ನನಗೆ ಭಾಳ ಇಷ್ಟ ಆಯ್ತು ಇದು. ಸುಧಾಮೂರ್ತಿಯವರೇ ಥ್ಯಾಂಕ್ ಯು. ಇದಕ್ಕೆ ಇವಾಗ ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ಕೊಂಡಿನಿ ರೀ. ಇದನ್ನು ನಾನು 1 ಗ್ಲಾಸಷ್ಟು ಅಕ್ಕಿನ ನಾನು ಮುಂಚೆ ಒಂದು 15 ನಿಮಿಷ ನೆನೆಸಿಟ್ಕೊಂಡಿದ್ದೆ ರೀ. 1 ಗ್ಲಾಸಷ್ಟು ಅಕ್ಕಿನ ಮುಂಚೆ ನೆನೆಸಿಟ್ಕೊಂಡಿದ್ದೆ. ಅದನ್ನು ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ ರೀ. ನಾನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ರೀ. 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಲ್ರಿ, ನಾನು 2 ಗ್ಲಾಸಷ್ಟು ನೀರು ಹಾಕ್ತೀನಿ ರೀ. ಅದಕ್ಕೆ ನೀರು ಹಾಕಿ ಸ್ವಲ್ಪ ಲೆಮನ್ ಹಾಕ್ತೀನಿ, ಲೆಮನ್ ಜ್ಯೂಸ್. ನಿಮಗೆ ಎಷ್ಟು ಬೇಕು, ಆಲ್ರೆಡಿ 2 ಟೊಮೆಟೊ ಹಾಕಿದ್ದೀನಿ ನಾನು. ನೋಡಿ ನಿಮ್ಗೆ ಎಷ್ಟು ಹುಳಿ ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ನಾವು ಯೂಟ್ಯೂಬ್ಗೆ ಹೊಸಬ್ರಿದ್ದೀವಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಂದು ಸರಿ ಕೇಳ್ಕೊತೀನಿ. ಇವಾಗ ಫ್ರೈ ಮಾಡಿಟ್ಕೊಂಡಿರೋ ಪನ್ನೀರನ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ರೀ. ಸ್ವಲ್ಪ ಕೊತ್ತಂಬರಿ,
ಇವಾಗ ಎಷ್ಟು ಬೇಕು ರುಚಿ ನೋಡ್ಕೊಳ್ರಿ ಇದನ್ನು, ರುಚಿ ಎಷ್ಟು ನಿಮಗೆ ಯಾವ್ದು ಕಡಿಮೆ ಆಗಿದೆ ಅಂತ ರುಚಿ ನೋಡ್ಕೊಂಡ್ಬಿಟ್ಟು ಮೇಲೆ ಲಿಡ್ ಕ್ಲೋಸ್ ಮಾಡಿರಿ. ಕುಕ್ಕರ್ನ ಕ್ಲೋಸ್ ಮಾಡಿಬಿಡಿ. ಇದು 3 ವಿಶಿಲ್ ಆದರೆ ಮೀಡಿಯಮ್ ಫ್ಲೇಮಲ್ಲಿ ಇಡಿ, ಇಲ್ಲ ಲೋ ಫ್ಲೇಮಲ್ಲಿ ಇಡಿ. 3 ವಿಶಿಲ್ ಆದರೆ ಮುಗೀತು, ರೈಸ್ ರೆಡಿಯಾಗಿದೆ ಅಂತ. ಇವಾಗ ಕುಕ್ಕರ್ನ ಓಪನ್ ಮಾಡ್ತೀನಿ ನೋಡಿ. ಎಷ್ಟು ಚೆನ್ನಾಗಾಗಿದೆ ನೋಡಿ ಪನ್ನೀರ್ ಪಲಾವ್. ಟೇಸ್ಟ್ ಕೂಡ ಸಖತ್ತಾಗಿದೆ ರೀ ಇದು. ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.